ನಮಸ್ಕಾರ ವೀಕ್ಷಕರೇ. ಜಮ್ಮು ಕಾಶ್ಮೀರ ಎಲೆಕ್ಷನ್ ಟೈಮ್ನಲ್ಲಿ ಪತ್ರಕರ್ತೆ ಅರ್ಚನಾ ತಿವಾರಿ ಅಲ್ಲಿನ ರಿಯಾಲಿಟಿಯನ್ನ ಎಕ್ಸ್ಪೋಸ್ ಮಾಡಿದ್ದು ವೈರಲ್ ಆಗಿತ್ತು. ಈಗ ಜಾರ್ಖಂಡ್ ನಲ್ಲಿ ಗ್ರೌಂಡ್ ರಿಪೋರ್ಟ್ ಕಲೆ ಹಾಕ್ತಾ ಇರೋ ಅರ್ಚನಾ ಬಿಹಾರದಲ್ಲೂ ಸುತ್ತಾಡಿದ್ದು ಮತ್ತೊಂದು ಬೆಚ್ಚಿ ಬೀಳೋ ಮಾಹಿತಿಯನ್ನ ಜನರ ಮುಂದೆ ಬಿಚ್ಚಿಟ್ಟಿದ್ದಾರೆ. ಬುರ್ಕಾ ಧರಿಸಿದ್ದ ಮಹಿಳೆಯನ್ನ ಮಾತನಾಡಿಸುವಾಗ ಆಕೆ ನನಗೆ 7 ಮಕ್ಕಳನ್ನ ಅಲ್ಲಾ ಕೊಟ್ಟಿರೋದು, ಆದ್ರೆ ಬಡತನಕ್ಕೆ ಕಾರಣ ಪ್ರಧಾನಿ ಮೋದಿ ಅಂತ ಹೇಳಿದ್ದಾರೆ. ಇದು ನಾನಾ ರೀತಿಯ ಚರ್ಚೆಗಳಿಗೆ ದಾರಿ ಮಾಡಿಕೊಡ್ತಾ ಇದೆ. ಇನ್ನೊಂದೆಡೆ ಜಾರ್ಖಂಡ್ನ ಅಸಲಿ ಪರಿಸ್ಥಿತಿಯನ್ನ ಕೂಡ ಅರ್ಚನಾ ಬಿಚ್ಚಿಡ್ತಾ ಇದ್ದಾರೆ. ಈ ವೇಳೆ ಜಾರ್ಖಂಡ್ ಎಲೆಕ್ಷನ್ ಉಸ್ತುವಾರಿ ಹಿಮಂತ್ ಬಿಸ್ವಾ ಸರ್ಮಾರನ್ನ ಕೂಡ ಅರ್ಚನಾ ಸಂದರ್ಶನ ಮಾಡಿದ್ದು ಹಲವು ವಿಚಾರಗಳನ್ನ ಸರ್ಮಾ ಹಂಚಿಕೊಂಡಿದ್ದಾರೆ. ಆತ ಕಾಂಟ್ರವರ್ಸಿಗಳಿಂದ ಫೇಮಸ್ ಆಗಿರೋ ಪಪ್ಪು ಯಾದವ್ ಸರ್ಮಾ ವಿರುದ್ಧ ನಾಲಿಗೆ ಹರಿಬಿಟ್ಟಿದ್ದಾರೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಅದ್ಯಾಕೋ ಅರ್ಚನಾ ತಿವಾರಿಗೆ ಸಿಗುವವರೆಲ್ಲ ಅಂತವ್ರೋ ಅಥವಾ ಅಂತವರನ್ನೇ ಹುಡುಕಿ ಮಾತಾಡಿಸ್ತಾರೋ ಗೊತ್ತಿಲ್ಲ. ದೇಶದ ಯಾವ ಮೂಲೆಗೆ ಹೋಗಿ ಮಾತನಾಡಿಸಿದ್ರು ಒಂದಷ್ಟು ವಿಚಿತ್ರ ವ್ಯಕ್ತಿಗಳು, ಅವರ ವಿಚಿತ್ರ ಮನಸ್ಥಿತಿಗಳು ರಿವೀಲ್ ಆಗ್ತಾ ಇದೆ. ಈ ಹಿಂದೆ ಜಮ್ಮು ಕಾಶ್ಮೀರದಲ್ಲಿ ಅರ್ಚನಾ ಮಾತನಾಡಿಸಿದ್ದ ಬಹುತೇಕ ವ್ಯಕ್ತಿಗಳು ಹಿಂದೂ ವಿರೋಧಿಗಳು, ದೇಶ ವಿರೋಧಿಗಳು, ಮೋದಿ ವಿರೋಧಿಗಳಾಗಿದ್ರು. ಅಷ್ಟೇ ಅಲ್ಲದೆ ಎಲ್ಲರಲ್ಲೂ ಒಂದು ಕಾಮನ್ ಫ್ಯಾಕ್ಟರ್ ಇತ್ತು. ಅದೇನೆಂದ್ರೆ ತಮ್ಮ ಜೀವನ ಹಿಂದಿಗಿಂತ ಈಗ ಸುಧಾರಿಸಿದೆ ಅನ್ನೋದನ್ನ ಒಪ್ಕೊಳ್ಳೋದು, ಅದಕ್ಕೆ ಕಾರಣ ಮೋದಿ ಸರ್ಕಾರ ಅನ್ನೋದನ್ನು ಕೂಡ ಒಪ್ಕೊಳ್ಳೋದು, ಮೋದಿ ಸರ್ಕಾರದ ಎಲ್ಲಾ ಫೆಸಿಲಿಟಿಯನ್ನ ಪಡೀತಾ ಇದ್ದೀವಿ ಅಂತಲೂ ಹೇಳೋದು, ಕೊನೆಗೆ ನಮ್ಮ ಗುರಿಯೇ ಮೋದಿಯನ್ನ ಸೋಲಿಸೋದು ಅಂತ ಹೇಳೋದು. ಅದಕ್ಕೆ ಕಾರಣ ಕೇಳಿದ್ರೆ ಒಬ್ಬರ ಬಾಯಲ್ಲೂ ಕೂಡ ಸರಿಯಾದ ಉತ್ತರ ಬರ್ತಾ ಇರಲಿಲ್ಲ. ಈಗ ಬಿಹಾರದಲ್ಲಿ ಬೈ ಎಲೆಕ್ಷನ್ ಹಿನ್ನೆಲೆ ಗ್ರೌಂಡ್ ರಿಪೋರ್ಟ್ ಕಲೆ ಹಾಕುವಾಗ ಬುರ್ಕಾ ಹಾಕಿದ್ದ ಮಹಿಳೆಯೊಬ್ಬರು ಅಚ್ಚರಿಯ ಹೇಳಿಕೆಗಳನ್ನ ನೀಡಿದ್ದಾರೆ. ವೋಟ್ ಹಾಕಿ ಬರ್ತಾ ಇದ್ದ ಹಾಗೆ ಬುರ್ಕಾದಾರಿ ಮಹಿಳೆಯನ್ನ ಮಾತನಾಡಿಸೋ ಅರ್ಚನಾ ಹೇಗಿದೆ ವಾತಾವರಣ ಅಂತ ಕೇಳ್ತಾರೆ. ಅದಕ್ಕೆ ಉತ್ತರಿಸುವ ಅವರು, ತುಂಬಾ ಜನ ವೋಟ್ ಹಾಕೋದಕ್ಕೆ ಬಂದಿದ್ದಾರೆ, ತೇಜಸ್ವಿ ಗೆಲ್ತಾರೆ, ಅರ್ಥಾತ್ RJDಗೆ ವೋಟ್ ಹಾಕಿರೋದಾಗಿ ಹೇಳಿದ್ದಾರೆ. ದೇಶಕ್ಕೆ ಪ್ರಧಾನಿ ಯಾರಾಗ್ಬೇಕು ಅಂತ ಕೇಳಿದಾಗ ರಾಹುಲ್ ಗಾಂಧಿ ಆಗ್ಬೇಕು ಅಂತ ಹೇಳ್ತಾರೆ. ಅದಕ್ಕೆ ಪ್ರತಿಕ್ರಿಯಿಸುವ ಅರ್ಚನಾ, ರಾಹುಲ್ ಪ್ರಧಾನಿಯಾದ್ರೆ ದೇಶಕ್ಕೆ ಸಮಸ್ಯೆ ಆಗೋದಿಲ್ವಾ ಅಂತ ಪ್ರಶ್ನೆ ಹಾಕ್ತಾರೆ. ಅದಕ್ಕೆ ಉತ್ತರಿಸುವ ಆ ಮಹಿಳೆ, ಇಲ್ಲ, ರಾಹುಲ್ ಪ್ರಧಾನಿಯಾದ್ರೆ ದೇಶ ಇನ್ನೂ ಎತ್ತರಕ್ಕೆ ಹೋಗುತ್ತೆ, ರಾಹುಲ್ ಪ್ರಧಾನಿಯಾಗೋದು ನಮಗೆ ಗೌರವದ ವಿಚಾರ ಅಂತ ಹೇಳ್ತಾರೆ. ಇದಕ್ಕೆ ಅರ್ಚನಾ ಹೇಗೆ ಈ ರೀತಿ ಹೇಳ್ತೀರಾ ಅಂತ ಮರುಪ್ರಶ್ನೆ ಹಾಕಿದ್ದಾರೆ. ಇದಕ್ಕೆ ಉತ್ತರಿಸುವ ಆ ಮಹಿಳೆ, ರಾಹುಲ್ ಗಾಂಧಿಗೆ ದೇಶಕ್ಕಾಗಿ ಏನಾದ್ರೂ ಮಾಡಬೇಕು ಅನ್ನೋ ಕನಸಿದೆ, ಖಂಡಿತ ಅವರು ಅದನ್ನೆಲ್ಲ ಮಾಡ್ತಾರೆ ಅಂತ ಹೇಳ್ತಾರೆ. ಈ ವಿಚಾರವೇ ದೊಡ್ಡ ಮಟ್ಟದಲ್ಲಿ ಚರ್ಚೆ ಹುಟ್ಟು ಹಾಕೋದ್ರಲ್ಲಿರುತ್ತೆ. ಅಷ್ಟರ ಹೊತ್ತಲ್ಲೇ ಅರ್ಚನಾ ನಿಮಗೆ ಎಷ್ಟು ಮಕ್ಕಳು ಅಂತ ಕೇಳ್ತಾರೆ. ಅದಕ್ಕೆ ಉತ್ತರಿಸುವ ಆ ಮಹಿಳೆ, 7 ಮಕ್ಕಳಿದ್ದಾರೆ ಅಂತ ಹೇಳ್ತಾರೆ. ಇದನ್ನ ಕೇಳಿ ಬೆಚ್ಚಿ ಬೀಳೋ ಅರ್ಚನಾ, 7 ಮಕ್ಕಳಿದ್ದಾರಾ? ಇಷ್ಟು ಮಕ್ಕಳಿದ್ಮೇಲೆ ಬಡತನ ಇಲ್ಲದೆ ಇನ್ನೇನಾಗುತ್ತೆ ಹೇಳಿ ಅಂತಾರೆ. ಇದಕ್ಕೆ ಜೋರಾಗಿ ನಕ್ಕು ಪ್ರತಿಕ್ರಿಯಿಸುವ ಆ ಮಹಿಳೆ, ಮಕ್ಕಳನ್ನ ಕೊಟ್ಟಿರೋದು ಅಲ್ಲ, ಇದರಿಂದ ನಮಗೆ ಯಾವ ಸಮಸ್ಯೆಯೂ ಇಲ್ಲ ಅಂತ ಹೇಳ್ತಾರೆ. ಮತ್ತೆ ಬಡತನ ಹೇಗಾಯ್ತು ಅಂತ ಕೇಳಿದ್ದಕ್ಕೆ ಮುಲಾಜೆ ಇಲ್ಲದೆ ಅದಕ್ಕೆ ಕಾರಣ ಪ್ರಧಾನಿ ಮೋದಿಯಿಂದಲೇ ನಮಗೆ ಬಡತನ ಬಂದಿರೋದು ಅಂತ ಹೇಳ್ತಾರೆ. ಸ್ಮಾರ್ಟ್ ಫೋನ್ ಯೂಸ್ ಮಾಡ್ತೀರಾ ಅಂತ ಕೇಳಿದ್ದಕ್ಕೆ ಇಲ್ಲ, ಯೂಸ್ ಮಾಡೋದಿಲ್ಲ ಅಂತ ಆ ಮಹಿಳೆ ಹೇಳ್ತಾರೆ. ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ತಡ ಭಾರತೀಯರು ನಾನಾ ರೀತಿಯಲ್ಲಿ ಚರ್ಚೆ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಕೆಲವರಂತೂ ಇದು ತುಂಬಾ ಸೀರಿಯಸ್ ಹಾಗೂ ಡೇಂಜರಸ್ ಬೆಳವಣಿಗೆ ಅಂತ ಹೇಳ್ತಾ ಇದ್ದಾರೆ. ಮೊದಲನೇದಾಗಿ ಕೆಲ ವರದಿಗಳ ಪ್ರಕಾರ ಮೋದಿ ಸರ್ಕಾರದ ಫೆಸಿಲಿಟಿಗಳನ್ನ ಒಂದೂ ಬಿಡದಂತೆ ತೆಗೆದುಕೊಳ್ತಾ ಇರೋದೇ ಇವರು. ಅದರಲ್ಲೂ ಆಸ್ಪತ್ರೆಗಳಿಗೆ ವಿಸಿಟ್ ಮಾಡಿದ್ರೆ ಆಯುಷ್ಮಾನ್ ಭಾರತ್ ಯೋಜನೆಗಳಿಗಾಗಿ ದೊಡ್ಡ ಮಟ್ಟದಲ್ಲಿ ಕ್ಲೇಮ್ ಮಾಡೋದು ಇವರು ಅಂತ ಹೇಳಲಾಗುತ್ತೆ. ಇಷ್ಟಾದ್ರೂ ಕೂಡ ಮುಲಾಜಿಲ್ಲದೆ ಮೋದಿ ಬಗ್ಗೆ ಇಷ್ಟೊಂದು ದ್ವೇಷ ಇಟ್ಕೊಳ್ತಾರೆ ಅಂದ್ರೆ ಇದು ಭಾರತೀಯರ ಲಕ್ಷಣ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಅಲ್ಲದೆ ಈಗಿನ ಕಾಲದಲ್ಲಿ ಅಷ್ಟು ಮಕ್ಕಳನ್ನ ಹೆತ್ತರೆ ಸಾಕೋದಕ್ಕೆ ಕಷ್ಟ ಅನ್ನೋದು ಕಾಮನ್ ಸೆನ್ಸ್. ಕೊನೆಗೆ ಈ ಮಕ್ಕಳನ್ನ ತೆರಿಗೆದಾರರ ಹಣದಲ್ಲಿ ಸಾಕಬೇಕಾಗತ್ತೆ. ಅಂಥದ್ರಲ್ಲಿ ಇಂಥ ಮಾತುಗಳನ್ನ ಬೇರೆ ಹೇಳ್ತಾರೆ ಅಂದ್ರೆ ಅದು ಒಪ್ಪೋದಕ್ಕೆ ಸಾಧ್ಯವಿಲ್ಲ ಅಂತ ಇನ್ನೂ ಕೆಲವರು ಹೇಳ್ತಾ ಇದ್ದಾರೆ. ಅಲ್ಲದೆ ಬಹುದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇರೋ ಕೂಗು ಏನಂದ್ರೆ, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಹೇಳೋ ಮೋದಿ ಇವರನ್ನ ಉದ್ಧಾರ ಮಾಡೋದಕ್ಕೆ ಹೋಗಿ ಇವರ ಕೈಯಲ್ಲೇ ಉಗಿಸಿಕೊಳ್ತಾರೆ. ಯಾವ ಪುರುಷಾರ್ಥಕ್ಕೆ ಸಬ್ಕಾ ವಿಕಾಸ್ ಅಂತ ಜನರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಇನ್ನು ಇತ್ತ ಜಾರ್ಖಂಡ್ ನಲ್ಲಿ ಗ್ರೌಂಡ್ ರಿಯಾಲಿಟಿ ಬಿಚ್ಚಿಡ್ತಾ ಇರೋ ಅರ್ಚನಾ ಬುಡಕಟ್ಟು ಸಮುದಾಯಗಳು ವಾಸಿಸೋ ಜಾಗಕ್ಕೆ ತೆರಳುತ್ತಾರೆ. ಅಲ್ಲಿ JMM ಮತದಾರರನ್ನ ಮಾತನಾಡಿಸಿರೋ ಅರ್ಚನಾಗೆ ಅಲ್ಲಿನ ಜನಗಳು ಸರ್ಕಾರ ನಮಗಾಗಿ ಏನೂ ಮಾಡಿಲ್ಲ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಆರೋಗ್ಯ ಸಮಸ್ಯೆಗಳಾದ್ರೂ ನಮ್ಮ ಸಹಾಯಕ್ಕೆ ಯಾರು ಬರ್ತಾ ಇಲ್ಲ, ಆದರೆ ಕೇಂದ್ರ ಸರ್ಕಾರದಿಂದ ಕಿಸಾನ್ ಸಮ್ಮಾನ್ ಯೋಜನೆಯ ಹಣ ಮಾತ್ರ ಸರಿಯಾದ ಸಮಯಕ್ಕೆ ಸಿಗ್ತಾ ಇದೆ. ಜೀವನ ತುಂಬಾ ಕಷ್ಟದಲ್ಲಿದೆ ಅನ್ನೋದನ್ನ ಹೇಳ್ಕೊಂಡಿದ್ದಾರೆ. ಇನ್ನು ಇತ್ತೀಚೆಗೆ ಇನ್ನೊಂದು ಮಾಧ್ಯಮ ಬುಡಕಟ್ಟು ಸಮುದಾಯದವರನ್ನ ಮಾತನಾಡಿಸಿದಾಗ ರಾಜ್ಯ ಸಚಿವರೊಬ್ಬರು ನೀವು ಮುಸ್ಲಿಂ ಅಲ್ಲ ಅನ್ನೋ ಕಾರಣಕ್ಕೆ ದಲಿತ ವ್ಯಕ್ತಿಯೊಬ್ಬರಿಗೆ ಸಹಾಯ ಮಾಡ್ತಿಲ್ಲ ಅನ್ನೋ ಕಾರಣಕ್ಕೆ ಅವರು ಕಣ್ಣೀರು ಹಾಕಿದ್ರು. ಈಗ ಅರ್ಚನಾ ಸಂದರ್ಶನದಲ್ಲೂ ಕೂಡ
ಬುಡಕಟ್ಟು ಸಮುದಾಯಗಳನ್ನ ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ಕಡೆಗಣಿಸ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಬುದ್ದೇಶ್ವರ್ ಹೆಮ್ರಾಮ್ ಅನ್ನೋ ಆ ವ್ಯಕ್ತಿಯ ಮಾತುಗಳು ಈಗ ಎಲ್ಲಾ ಕಡೆ ವೈರಲ್ ಆಗ್ತಾ ಇದೆ. ಇನ್ನು ಕೆಲ ಹಳ್ಳಿಗಳಲ್ಲಿ ಜನರ ಪರಿಸ್ಥಿತಿ ಹೇಗಾಗಿದೆ ಅಂದ್ರೆ ಇಂಥ ಮನಸ್ಥಿತಿ ಶತ್ರುಗೂ ಬೇಡ ಅನ್ನೋ ರೀತಿಯಲ್ಲಿದೆ ಅನ್ನೋದನ್ನ ಅರ್ಚನಾ ಎಕ್ಸ್ಪೋಸ್ ಮಾಡಿದ್ದಾರೆ. ಕಲ್ಲಿದ್ದಲಿಗಾಗಿ ವಿಪರೀತ ಬ್ಲಾಸ್ಟ್ ಗಳನ್ನ ನಡೆಸಿದ ಕಾರಣ ಸುತ್ತಮುತ್ತಲ ಪ್ರದೇಶಗಳಲ್ಲಿ ಸಾಕಷ್ಟು ಮನೆಗಳು ನೆಲಸಮಗೊಂಡಿವೆ. ಇಷ್ಟಾದ್ರೂ ಬಿಡದೆ ಅದೇ ಪ್ರದೇಶದಲ್ಲಿ ಮತ್ತೆ ಮತ್ತೆ ಬ್ಲಾಸ್ಟ್ ನಡೆಸಿರೋದಾಗಿ ಸ್ಥಳೀಯರು ಹೇಳ್ತಾ ಇದ್ದಾರೆ. ಮನೆಗಳು ನೆಲಸಮಗೊಂಡಿದ್ರು ಕೊನೆ ಪಕ್ಷ ಅವರಿಗೆ ಬದಲಿ ವ್ಯವಸ್ಥೆ ಮಾಡಿಲ್ಲ ಅನ್ನೋದು ಅಲ್ಲಿನ ಜನರ ಆರೋಪ. ಇಡೀ ಹಳ್ಳಿಯಲ್ಲಿ 50ಕ್ಕೂ ಹೆಚ್ಚು ಮನೆಗಳು ಹಾಳಾಗಿದ್ದು ಹಾಂಟೆಡ್ ವಿಲೇಜ್ ರೀತಿ ಕಾಣಿಸ್ತಾ ಇದೆ. ಆದ್ರೆ ಇತ್ತ ಸಿಎಂ ಪತ್ನಿ 1.2 ಕೋಟಿ ವಜ್ರದ ಓಲೆ 2 ಲಕ್ಷದ ಹ್ಯಾಂಡ್ ಬ್ಯಾಗ್ ಹಿಡಿದು ರೀಲ್ಸ್ ಮಾಡೋದ್ರಲ್ಲಿ ಬ್ಯುಸಿಯಾಗಿದ್ದಾರೆ. ಇದೇ ಅಕ್ರಮ ಗಣಿಗಾರಿಕೆ ಕಾರಣಕ್ಕೆ ಹೇಮಂತ್ ಸೊರೇನ್ ಜೈಲು ಸೇರಿ ವಾಪಸ್ ಬಂದಿದ್ದಾರೆ. ಇದೆಲ್ಲವನ್ನ ನೋಡ್ತಾ ಇದ್ರೆ ಜಾರ್ಖಂಡ್ನಲ್ಲಿ ಆಡಳಿತ ವಿರೋಧಿ ಅಲೆ ದೊಡ್ಡ ಮಟ್ಟದಲ್ಲೇ ಇದ್ದು ಸರ್ಕಾರ ಬದಲಾವಣೆಯ ಸೂಚನೆ ಕೊಡ್ತಾ ಇದೆ. ಇನ್ನೊಂದೆಡೆ ಅದೇ ಜಾರ್ಖಂಡ್ಗೆ ಅಸ್ಸಾಂ ಸಿಎಂ ಹಿಮಂತ್ ಬಿಸ್ವಾ ಸರ್ಮಾ ಉಸ್ತುವಾರಿ ಆಗಿದ್ದಾರೆ. ಈ ಹಿನ್ನೆಲೆ ಅವರನ್ನ ಸಂದರ್ಶನ ಮಾಡಿರೋ ಅರ್ಚನಾ ಸಾಕಷ್ಟು ಮಾಹಿತಿಗಳನ್ನ ಕಲೆ ಹಾಕಿದ್ದಾರೆ. ಯುಸಿಸಿ ನಿಯಮ ಬಂದ್ರೆ ಅದು ಆದಿವಾಸಿ ಸಮಾಜದವರಿಗೆ ಅನ್ವಯಿಸೋದಿಲ್ಲ ಅನ್ನೋ ಬಗ್ಗೆ ಚರ್ಚೆ ನಡೆಯುತ್ತೆ. ಈ ವೇಳೆ ಹಿಮಂತ್ ಬಿಸ್ವಾ ಸರ್ಮಾ ಇದಕ್ಕೆ ಕ್ಲಾರಿಟಿ ಕೊಡ್ತಾ ಹೋಗ್ತಾರೆ. ಆದಿವಾಸಿ ಹಾಗೂ ಬುಡಕಟ್ಟು ಸಮುದಾಯದವರು ಪಾಲಿಸಿಕೊಂಡು ಬಂದಿರೋ ನಿಯಮಕ್ಕೂ ಹಿಂದೂ ಸಂಪ್ರದಾಯಗಳಿಗೂ ಯಾವ ವ್ಯತ್ಯಾಸ ಇಲ್ಲ. ಆದ್ರೆ ಯುಸಿಸಿ ಬಂದ್ರೆ ಅದರಿಂದ ಮುಸ್ಲಿಂ ಮಹಿಳೆಯರು ಎರಡೆರಡು ಮದುವೆ ಆಗೋದು ಸೇರಿ ಹಲವು ಶೋಷಣೆಗಳಿಗೆ ಕಡಿವಾಣ ಹಾಕೋದಕ್ಕೆ ಸಾಧ್ಯವಾಗುತ್ತೆ. ಆದಿವಾಸಿ ಸಮುದಾಯದಲ್ಲೂ ಒಬ್ಬ ಪತಿ ಇರುವಾಗಲೇ ಇನ್ನೊಂದು ಮದುವೆಗೆ ಅವಕಾಶ ಇರೋದಿಲ್ಲ. ಅಂತವರನ್ನ ಅವರು ಸಮುದಾಯದ ಒಳಗೆ ಸೇರಿಸೋದೇ ಇಲ್ಲ. ಆದ್ರಿಂದ ಬದಲಾವಣೆ ಬೇಕಾಗಿರೋದು ಮುಸ್ಲಿಮರಲ್ಲಿ ಹೆಣ್ಣು ಮಕ್ಕಳಿಗೆ ಸಮಸ್ಯೆ ಆಗ್ತಾ ಇರೋ ನಿಯಮಗಳಿಗೆ ಅಂತ ಹೇಳಿದ್ದಾರೆ. ಇನ್ನೊಂದೆಡೆ ಹಿಮಂತ್ ಬಿಸ್ವಾ ಸರ್ಮಾ ಬಗ್ಗೆ ಕಾಂಗ್ರೆಸ್ ನಾಯಕ ಪಪ್ಪು ಯಾದವ್ ಬಾಯಿಗೆ ಬಂದ ಹಾಗೆ ಮಾತಾಡಿದ್ದು ಈ ವಿಡಿಯೋ ವೈರಲ್ ಆಗ್ತಾ ಇದೆ. ಪದೇ ಪದೇ ಒಂದಲ್ಲ ಒಂದು ವಿವಾದಾತ್ಮಕ ಹೇಳಿಕೆ ನೀಡೋ ಬಿಹಾರದ ಪಪ್ಪು ಈಗ ಹಿಮಂತ್ ಬಿಸ್ವಾ ಸರ್ಮಾ ಒಬ್ಬ ಗೂಂಡ, ನಾನೆಲ್ಲಾದ್ರೂ ಜಾರ್ಖಂಡ್ ಸಿಎಂ ಆಗಿದ್ದಿದ್ರೆ ಆತನನ್ನ ಲೈಫ್ ಟೈಮ್ ಜೈಲಲ್ಲಿರೋ ಹಾಗೆ ಮಾಡ್ತಾ ಇದ್ದೆ ಅಂತ ನಾಲ್ಗೆ ಹರಿಬಿಟ್ಟಿದ್ದಾರೆ. ಅಲ್ಲದೆ ಅಸ್ಸಾಂನಲ್ಲಿ ಹಿಮಂತ್ ಸರ್ಮಾರನ್ನ ಅಧಿಕಾರದಿಂದ ಕೆಳಗಿಳಿಸಬೇಕು ಅಂತೆಲ್ಲ ಮಾತಾಡಿದ್ದಾರೆ. 2 ದಿನಗಳ ಕೆಳಗೆ ಪ್ರಧಾನಿ ಮೋದಿ ಬಗ್ಗೆಯೂ ಮಾತನಾಡಿದ್ದ ಪಪ್ಪು, ಮೋದಿಗೆ ನನ್ನ ಎದುರು ನಿಲ್ಲೋ ಯೋಗ್ಯತೆಯೇ ಇಲ್ಲ, ನಾನು ಮೋದಿಗಿಂತ ದೊಡ್ಡ ವ್ಯಕ್ತಿ ಅನ್ನೋದನ್ನ ಹೇಳಿದ್ರು. ಅದಕ್ಕೆ ಕಾರಣ ಹೇಳಿದ್ದ ಪಪ್ಪು, ಕೋವಿಡ್ ಟೈಮ್ನಲ್ಲಿ ನಾನು ಎಷ್ಟೋ ಜನರಿಗೆ ಫ್ರೀಯಾಗಿ ಲಸಿಕೆ ಕೊಡಿಸಿದ್ದೆ, ಮೋದಿ ಈ ಕೆಲಸ ಮಾಡ್ಲಿಲ್ಲ ಅಂತ ಹೇಳಿದ್ರು. ಆದರೆ ಲಸಿಕೆ ತಯಾರಿಸಿದ್ದೇ ಮೋದಿ ಸರ್ಕಾರ ಹಾಗೂ ಇಡೀ ದೇಶಕ್ಕೆ ಅದನ್ನ ಉಚಿತವಾಗಿ ನೀಡಿದ್ದು ಮೋದಿ ಅನ್ನೋದು ಶಾಲೆ ಕಾಲೇಜಿನಲ್ಲಿ ಶಿಕ್ಷಣ ಪಡೆದವರಿಗೆ ಗೊತ್ತಿದೆ. ಒಟ್ನಲ್ಲಿ ಅರ್ಚನಾ ತಿವಾರಿ ರಿಪೋರ್ಟಿಂಗ್ ನಲ್ಲಿ ಪ್ರತಿ ಬಾರಿಯೂ ಅಚ್ಚರಿಯ ವಿಚಾರಗಳು ಹೊರಬರ್ತಾ ಇವೆ. ಅಂದಹಾಗೆ ಈ ವಿಚಾರಗಳು ಕೇಳಿ ಸುಮ್ಮನಾಗದೆ ಗಂಭೀರವಾಗಿ ಚಿಂತಿಸುವಂತಹ ವಿಚಾರಗಳಾಗಿದ್ದು ಮುಂದೆ ಏನಾಗಲಿದೆ ಅನ್ನೋದನ್ನ ಕಾದು ನೋಡಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ.